ಐಹೊಳೆ ಇದು ಕೇವಲ ಒಂದು ಊರಲ್ಲ. ಇದು ಭಾರತದ ಶಿಲ್ಪಕಲೆಯ ಪಾಠಶಾಲೆ. ಇದು ಚಾಲುಕ್ಯರ ಸುವರ್ಣಯುಗದ ಜೀವಂತ ಸಾಕ್ಷಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ತಟದಲ್ಲಿರುವ ಈ ಐಹೊಳೆ ಪ್ರಾಚೀನ ಭಾರತದ ವಾಸ್ತುಶಿಲ್ಪ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಐಹೊಳೆ ಅನ್ನನ್ನು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ. ಐಹೊಳೆ ಇತಿಹಾಸ ಕ್ರಿಸ್ತಶಕ 6ನೇ ಶತಮಾನದಿಂದ 8ನೇ ಶತಮಾನವರೆಗೆ ಐಹೊಳೆ ಬಾದಾಮಿ ಚಾಲುಕ್ಯರ ಪ್ರಮುಖ ರಾಜಧಾನಿಯಾಗಿತ್ತು. ಚಾಲುಕ್ಯ ರಾಜರು ಇಲ್ಲಿ ಹೊಸ ಹೊಸ ದೇವಸ್ಥಾನ ವಿನ್ಯಾಸಗಳನ್ನು ಪ್ರಯೋಗ ಮಾಡಿ ನಂತರ ಅದನ್ನು ಪಟ್ಟದಕಲ್ ಮತ್ತು ಬಾದಾಮಿಯಲ್ಲಿ ಪೂರ್ಣತೆಗೊಳಿಸಿದರು. ಇದಕ್ಕಾಗಿ ಐಹೊಳೆಯನ್ನು ಬಾದಾಮಿ, ಬಾಲವಾಣೆ, ನೀಲಾಂಬರತೆಗೊಳಿಸಿದರು. ಇದಕ್ಕಾಗಿ ಐಹೊಳೆ ಒಂದು ಪ್ರಯೋಗಾಲಯ ಎಕ್ಸ್ಪೆರಿಮೆಂಟಲ್ ಸೆಂಟರ್ ಆಗಿತ್ತು. ಐಹೊಳೆ ದೇವಾಲಯಗಳು ಐಹೊಳೆ ಪ್ರದೇಶದಲ್ಲಿ 125ಕ್ಕೂ ಹೆಚ್ಚು ದೇವಾಲಯಗಳು ಇವೆ. ಪ್ರತಿಯೊಂದು ದೇವಾಲಯವು ಒಂದೊಂದು ವಿಭಿನ್ನ ಶೈಲಿಯ ಪ್ರತಿನಿಧಿಯಾಗಿದೆ. ಇಲ್ಲಿ ಉತ್ತರ ಭಾರತದ ನಾಗರ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಎರಡರ ಸಂಯೋಜನೆಯಾದ ವೇಷರ ಶೈಲಿ, ಈ 3 ಶೈಲಿಗಳನ್ನು ನಾವು ಒಂದೇ ಸ್ಥಳದಲ್ಲಿ ನೋಡಬಹುದು. ಪ್ರಮುಖ ದೇವಾಲಯಗಳು. ದುರ್ಗಾ ದೇವಾಲಯ ಐಹೊಳೆಯಲ್ಲಿನ ಅತ್ಯಂತವಾಲಯ. ಐಹೊಳೆಯಲ್ಲಿನ ಅತ್ಯಂತ ಪ್ರಸಿದ್ಧ ದೇವಾಲಯ. ಇದು ಕೋಟೆಯಂತೆ ಕಾಣುವುದರಿಂದ ದುರ್ಗಾ ಎಂದು ಕರೆಯಲಾಗಿದೆ. ಇದರ ಅರ್ಧವೃತ್ತಾಕಾರದ ವಿನ್ಯಾಸ ಬೌದ್ಧ ಚೈತ್ಯ ಶೈಲಿಯಿಂದ ಪ್ರೇರಿತವಾಗಿದೆ. ಲಾರ್ಡ್ ಖಾನ್ ದೇವಾಲಯ. ಇದು ಐಹೊಳೆಯಲ್ಲಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು. ಮೊದಲಿಗೆ ಇದು ಸಭಾಭವನವಾಗಿದ್ದು ನಂತರ ದೇವಾಲಯವಾಗಿ ಪರಿವರ್ತಿತವಾಯಿತು. ಮೇಗತಿ ಜೈನ ದೇವಾಲಯ. ಈ ದೇವಾಲಯದ ಮೇಲ್ಭಾಗದಿಂದ ಐಹೊಳೆ ಸಂಪೂರ್ಣ